ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಕನ್ಯಾ ರಾಶಿಯು ರಾಶಿಚಕ್ರ ಚಿಹ್ನೆಯ 6ನೇ ರಾಶಿಚಕ್ರ ಚಿಹ್ನೆಯಾಗಿದೆ. ಕನ್ಯಾ ರಾಶಿಯು ಉತ್ತರ ಫಾಲ್ಗುಣಿ ನಕ್ಷತ್ರ 2, 3 ಮತ್ತು 4ನೇ ಪಾದಗಳು, ಹಸ್ತ ನಕ್ಷತ್ರ 1, 2, 3 ಮತ್ತು 4 ಪಾದಗಳು, ಚಿತ್ತಾ ನಕ್ಷತ್ರ 1 ಮತ್ತು 2ನೇ ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಕನ್ಯಾ ರಾಶಿಯ ಗ್ರಹಾಧಿಪತಿಯು ಬುಧನಾಗಿರುತ್ತಾನೆ. ಈಗ ನಾವು ಕನ್ಯಾ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯವರೇ, ಜುಲೈ 24, 25 ಮತ್ತು 26ರಂದು ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಕಾಕತಾಳೀಯವಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡುತ್ತಿರುತ್ತೇವೆ. ಕೈಯಲ್ಲಿ ಮೊಬೈಲ್ ಹಿಡಿದು ಯೂಟ್ಯೂಬ್ನಲ್ಲಿ ಅನೇಕ ವಿಡಿಯೋಗಳನ್ನು ಮೇಲಿನಿಂದ ಕೆಳಗೆ, ಕೆಳಗಿನಿಂದ ಮೇಲೆ ಎಂದು ಸ್ಕ್ರೋಲ್ ಮಾಡುತ್ತೇವೆ. ಆದರೆ ಈ ಒಂದೇ ವಿಡಿಯೋದ ಬಳಿ ನಿಮ್ಮ ಬೆರಳು ಏಕೆ ನಿಲ್ಲುತ್ತದೆ? ಈ ಥಂಬ್ನೈಲ್ ನಿಮ್ಮ ಕಣ್ಣುಗಳನ್ನು ಏಕೆ ಆಕರ್ಷಿಸಿತು? ಇದರ ಹಿಂದೆ ಒಂದು ಅತ್ಯಂತ ಬಲವಾದ ಕಾರಣ ಅಡಗಿದೆ. ನಿಮಗೆ ತಿಳಿಯದೆಯೇ ವಿಶ್ವವು ನಿಮಗೆ ಒಂದು ವಿಶೇಷ ಸಂದೇಶವನ್ನು ತಿಳಿಸಲು ಬಯಸುತ್ತಿದೆ. ನಿಮ್ಮ ಅಂತಃಕರಣವೇ ನಿಮ್ಮನ್ನು ಈ ವಿಡಿಯೋದ ಕಡೆಗೆ ಕರೆತಂದಿದೆ. ಇಂದು ನಿಮ್ಮ ಮುಂದೆ ಬಂದಿರುವ ಈ ಸಂದೇಶದ ಹಿಂದೆ ಒಂದು ಗಾಢವಾದ ಆಧ್ಯಾತ್ಮಿಕ ಕಾರಣ ಅಡಗಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತು ಹೋಗಿದ್ದ, ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಕೆಲವು ವಿಷಯಗಳು ಈಗ ಚಲನೆ ಪಡೆಯಲಿವೆ. ತಿಂಗಳುಗಳಿಂದ, ವರ್ಷಗಳಿಂದ ನಿಮ್ಮ ಮನಸ್ಸಿನಲ್ಲಿ ಸುತ್ತಾಡುತ್ತಿದ್ದ ಪ್ರಶ್ನೆಗಳಿಗೆ, ರಾತ್ರಿ ನಿದ್ರೆ ಬಾರದಂತೆ ಮಾಡುತ್ತಿದ್ದ ಚಿಂತೆಗಳಿಗೆ ಈಗ ಸ್ಪಷ್ಟವಾದ ಉತ್ತರಗಳು ದೊರೆಯಲಿವೆ. ನನಗೆ ಮಾತ್ರ ಏಕೆ ಹೀಗೆ ಆಗುತ್ತಿದೆ? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೇನೆ. ಆದರೂ ಈ ಕಷ್ಟ ನನಗೇಕೆ ಎಂದು ನೀವು ಅನೇಕ ರಾತ್ರಿಗಳನ್ನು ಒಂಟಿಯಾಗಿ ಅಳುತ್ತಾ ಕಳೆದಿರಬಹುದು. ಆ ಕತ್ತಲೆಯ ದಿನಗಳಿಗೆ ಈಗ ಅಂತ್ಯ ಬರಲಿದೆ. ಇದೇ ಸಮಯದಲ್ಲಿ ನಿಮ್ಮ ಅದೃಷ್ಟವೇ ಬದಲಾಗಲಿರುವ ಈ ಶುಭ ಕ್ಷಣದಲ್ಲಿ 33 ಕೋಟಿ ದೇವತೆಗಳಿಂದ ನಿಮಗೆ ಒಂದು ಬಲವಾದ ಎಚ್ಚರಿಕೆಯೂ ಬರುತ್ತಿದೆ. ದೇವರು ಎಂದಿಗೂ ನೇರವಾಗಿ ಬಂದು ಮಾತನಾಡುವುದಿಲ್ಲ. ಪ್ರಕೃತಿಯ ಮೂಲಕ, ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳ ಮೂಲಕ, ನಾವು ಭೇಟಿಯಾಗುವ ಜನರ ಮೂಲಕ, ಅಥವಾ ನೀವು ಈಗ ನೋಡುತ್ತಿರುವ ಇಂತಹ ಒಂದು ವಿಡಿಯೋದ ಮೂಲಕ ತನ್ನ ಸಂದೇಶವನ್ನು ಕಳುಹಿಸುತ್ತಾನೆ. ಈ ಎಚ್ಚರಿಕೆಯನ್ನು ನೀವು ನಿರ್ಲಕ್ಷಿಸಿದರೆ ಅಥವಾ ಇದು ಸುಳ್ಳು ಎಂದು ಕಡೆಗಣಿಸಿದರೆ ಮುಂದೆ ಬರುವ ಕೆಲವು ಕಷ್ಟಗಳಿಗೆ ನೀವೇ ಕಾರಣರಾಗಬಹುದು. ನಿಮ್ಮ ಅದೃಷ್ಟ ಬದಲಾಗುವ ಸಮಯ ಈಗ ಹತ್ತಿರ ಬಂದಿದೆ. ನಿಮ್ಮ ಕಷ್ಟಗಳು ಕೊನೆಗೊಂಡು ಶಾಂತಿಯುತ ಜೀವನದತ್ತ ನೀವು ಹೆಜ್ಜೆ ಇಡಲಿದ್ದೀರಿ. ನಿಮ್ಮ ಜೀವನಕ್ಕೆ ಒಂದು ವಿಶೇಷ ದೈವಿಕ ಶಕ್ತಿ ಪ್ರವೇಶಿಸಲಿದೆ. ಅದರ ಬಗ್ಗೆ ಮುಂದೆ ವಿವರವಾಗಿ ಹೇಳುತ್ತೇನೆ. ಆದರೆ ಅದರ ಮೊದಲು ನೀವು ತಿಳಿದುಕೊಳ್ಳಬೇಕಾದ ಕೆಲವು ರಹಸ್ಯಗಳಿವೆ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಶಾಂತವಾದ ಸ್ಥಳದಲ್ಲಿ ಕುಳಿತು, ಸಾಧ್ಯವಾದರೆ ಹೆಡ್ಫೋನ್ ಹಾಕಿಕೊಂಡು ಕೊನೆಯವರೆಗೂ ಕೇಳಿ. ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳಿಗೆ ಹೊಂದಿಕೆಯಾಗುತ್ತದೆ ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ಮೊದಲು ಒಂದು ಸಣ್ಣ ವಿನಂತಿ. ಈ ವಿಡಿಯೋವನ್ನು ನೋಡುತ್ತಿರುವ ಈ ರಾಶಿಯ ಎಲ್ಲ ಭಕ್ತರು ಒಂದು ಕ್ಷಣ ಭಕ್ತಿಯಿಂದ ನಿಮ್ಮ ಮನಸ್ಸನ್ನು ದೇವರ ಪಾದಗಳಲ್ಲಿ ಸಮರ್ಪಿಸಿ ಕಣ್ಣು ಮುಚ್ಚಿ ನಿಮಗೆ ಅತ್ಯಂತ ಪ್ರಿಯವಾದ ದೇವರ ಹೆಸರನ್ನು ಮನಸ್ಸಿನಲ್ಲಿ ಸ್ಮರಿಸಿ. ಅವರು ಶಿವನಾಗಿರಬಹುದು, ತಿರುಪತಿಯ ಶ್ರೀ ವೆಂಕಟೇಶ್ವರನಾಗಿರಬಹುದು, ಶ್ರೀ ಸಾಯಿಬಾಬರಾಗಿರಬಹುದು, ದುರ್ಗಾ ಭವಾನಿಯಾಗಿರಬಹುದು, ಅಥವಾ ಶ್ರೀ ಆಂಜನೇಯ ಸ್ವಾಮಿಗಳಾಗಿರಬಹುದು. ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಭಕ್ತಿಯಿಂದ ಉಚ್ಚರಿಸಿದ ದೇವರ ನಾಮಕ್ಕೆ ಅಪಾರ ಶಕ್ತಿ ಇದೆ. ಅದು ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಈ ವಿಡಿಯೋಗೆ ಒಂದು ಸಣ್ಣ ಲೈಕ್ ನೀಡಿ. ನಿಮ್ಮ ಕುಟುಂಬದವರಿಗೂ ನಿಮ್ಮ ಆತ್ಮೀಯ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಏಕೆಂದರೆ ಒಳ್ಳೆಯ ವಿಷಯವನ್ನು ಹಂಚಿಕೊಳ್ಳುವುದು ಒಂದು ಪುಣ್ಯದ ಕಾರ್ಯವೇ. ಇನ್ನೊಂದು ಮುಖ್ಯ ವಿಷಯ,
ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ಕಾಡುತ್ತಿರುವ ಸಮಸ್ಯೆ ಯಾವುದು? ಅದು ಹಣಕಾಸಿನ ತೊಂದರೆಯಾಗಿರಬಹುದು, ಆರೋಗ್ಯ ಸಮಸ್ಯೆಯಾಗಿರಬಹುದು, ಸಾಲದ ಭಾರವಾಗಿರಬಹುದು ಅಥವಾ ಕುಟುಂಬದ ಸಮಸ್ಯೆಯಾಗಿರಬಹುದು. ನಿಮ್ಮ ನೋವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ನೋವನ್ನು ಹೊರಗೆ ಹೇಳಿದಾಗ ಮನಸ್ಸು ಹಗುರವಾಗುತ್ತದೆ. ಯಾರಿಗಾದರೂ ಹೇಳಿದರೆ ಆ ನೋವು ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ. ಹೃದಯದ ಭಾರವನ್ನು ಅಕ್ಷರಗಳ ಮೂಲಕ ಹೊರಹಾಕಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನೀವು ನಿಮ್ಮ ಕಷ್ಟವನ್ನು ಕಾಮೆಂಟ್ನಲ್ಲಿ ಹಂಚಿಕೊಂಡರೆ ಈ ವಿಡಿಯೋವನ್ನು ನೋಡುತ್ತಿರುವ ಅನೇಕ ಒಳ್ಳೆಯ ಮನಸ್ಸಿನವರು ದೇವರೇ ಇವರ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸಬಹುದು. ಸಾಮೂಹಿಕ ಪ್ರಾರ್ಥನೆಗೆ ಅಪಾರ ಶಕ್ತಿ ಇದೆ. ಅದು ದೊಡ್ಡದಾದ ಕಷ್ಟಗಳನ್ನು ಕರಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಕಳೆದ 2 ಅಥವಾ 3 ವರ್ಷಗಳ ನಿಮ್ಮ ಜೀವನವನ್ನು ಒಂದು ಕ್ಷಣ ನೆನಪಿಸಿಕೊಳ್ಳಿ. ನೀವು ಹಗಲು ರಾತ್ರಿ ಶ್ರಮಪಟ್ಟರೂ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ. ಸಿಕ್ಕರೂ ಬಹಳ ತಡವಾಗಿ ಸಿಗುತ್ತದೆ. ಯಾವುದೇ ಕೆಲಸ ಆರಂಭಿಸಿದರೆ ಅನೇಕ ಅಡೆತಡೆಗಳು ಎದುರಾದವು. ಕೈಗೆ ಸಿಗಬೇಕಾದ ಅವಕಾಶಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿದವು. ಇದರ ಜೊತೆಗೆ ಅನಿರೀಕ್ಷಿತ ಖರ್ಚುಗಳು ಒಂದರ ಹಿಂದೆ ಒಂದರಂತೆ ಬರುತ್ತಲೇ ಇದ್ದವು. ಕೈಗೆ ಹಣ ಬರಲು ತಡವಾಗುತ್ತಿತ್ತು, ಆದರೆ ಅದು ಹೇಗೆ, ಯಾವ ಮಾರ್ಗದಿಂದ ಖರ್ಚಾಗಿ ಹೋಗುತ್ತಿತ್ತು ಎಂಬುದೇ ಅರ್ಥವಾಗದ ಪರಿಸ್ಥಿತಿ. ರಾತ್ರಿ ಮಲಗಿದರೂ ನಿದ್ರೆ ಬರದೆ ನಾಳೆಯ ಬಗ್ಗೆ ಭಯ, ಮಕ್ಕಳ ಭವಿಷ್ಯದ ಚಿಂತೆ, ಸಾಲಗಳನ್ನು ಹೇಗೆ ತೀರಿಸಬೇಕು ಎಂಬ ಆತಂಕ ಇವೆಲ್ಲವೂ ನಿಮ್ಮನ್ನು ಕಾಡುತ್ತಿದ್ದವು. ಮನಸ್ಸಿನೊಳಗೆ ಎಷ್ಟೇ ನೋವಿದ್ದರೂ ಹೊರಗೆ ಮಾತ್ರ ಎಲ್ಲರೊಂದಿಗೆ ನಗುತ್ತಾ ಸಂತೋಷವಾಗಿರುವಂತೆ ನಟಿಸುತ್ತಾ ಬದುಕುವುದು ನಿಮ್ಮ ಅಭ್ಯಾಸವಾಗಿ ಬಿಟ್ಟಿತ್ತು. ಆದರೆ ಇವೆಲ್ಲಕ್ಕಿಂತಲೂ ಹೆಚ್ಚು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದ ವಿಷಯ ಇನ್ನೊಂದು ಇದೆ. ಅದು ಮನುಷ್ಯರ ನಿಜವಾದ ಸ್ವಭಾವ. ನಿಮ್ಮ ಬಳಿ ಒಳ್ಳೆಯತನವನ್ನು ಹಲವರು ದುರ್ಬಲತೆ ಎಂದು ಭಾವಿಸಿದರು. ನಿಮ್ಮ ಅಸಹಾಯಕತೆ ಅಂತೆ ಕಂಡರು. ನೀವು ಒಳ್ಳೆಯ ಉದ್ದೇಶದಿಂದ ಒಂದು ಮಾತು ಹೇಳಿದರೂ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನೇ ದೂಷಿಸಿದರು. ನಿಮ್ಮ ಸಹಾಯದಿಂದ ಮುಂದೆ ಬಂದವರೇ ಇಂದು ನಿಮ್ಮಿಂದ ದೂರವಾಗಿರುವುದು ನಿಮ್ಮ ಹೃದಯವನ್ನು ತುಂಬ ನೋಯಿಸಿತು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆದಿದ್ದರೆ ಈ ಸಂದೇಶ ನಿಮಗಾಗಿಯೇ ಬಂದಿದೆ ಎಂದು ನಂಬಬಹುದು. ಏಕೆಂದರೆ ವಿಶ್ವವು ಈಗ ನಿಮಗೆ ಒಂದು ಸ್ಪಷ್ಟವಾದ ಸಂಕೇತವನ್ನು ನೀಡುತ್ತಿದೆ. ಕತ್ತಲೆಯ ರಾತ್ರಿಯು ಮುಗಿದಿದೆ. ಬೆಳಕಿನಿಂದ ತುಂಬಿದ ಹೊಸ ಬೆಳಗು ನಿಮ್ಮ ಜೀವನದಲ್ಲಿ ಉದಯಿಸಲಿದೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದೊಡ್ಡ ಅದ್ಭುತಗಳು ಮತ್ತು ಸಂತೋಷಗಳು ಬರಲಿರುವಾಗ ದೇವರು ನಮ್ಮ ಕಠಿಣ ಪರಿಶ್ರಮಗಳಿಗೆ ಒಳಪಡಿಸುತ್ತಾನೆ. ದೇವರು ನಮ್ಮ ಶತ್ರುವಲ್ಲ, ಆದರೆ ನಮ್ಮ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸುತ್ತಾನೆ. ಈ ವ್ಯಕ್ತಿ ಎಷ್ಟು ಕಷ್ಟವನ್ನು ಸಹಿಸಬಲ್ಲನು? ನಾನು ದೊಡ್ಡ ಆಶೀರ್ವಾದ ನೀಡಿದರೆ ಅದನ್ನು ಉಳಿಸಿಕೊಳ್ಳುವ ಶಕ್ತಿ ಇವರಿಗಿದೆಯೇ ಎಂದು ಪರೀಕ್ಷಿಸುತ್ತಾನೆ. ಹೇಳುವ ಮಾತಿದೆ ಅಲ್ಲವೇ, ಬಂಗಾರವನ್ನು ಎಷ್ಟು ಬೆಂಕಿಯಲ್ಲಿ ಸುಟ್ಟರೂ ಅದು ಅಷ್ಟೇ ಹೆಚ್ಚು ಹೊಳೆಯುತ್ತದೆ. ನಿಮ್ಮ ಪರಿಸ್ಥಿತಿಯೂ ಹಾಗೆಯೇ. ಕಳೆದ ಕೆಲವು ವರ್ಷಗಳು ನಿಮ್ಮನ್ನು ಬೆಂಕಿಯ ಕುಲುಮೆಯಂತೆ ಸುಟ್ಟಿವೆ, ಆದರೆ ಈಗ ನೀವು ಶುದ್ಧ ಬಂಗಾರದಂತೆ ಹೊರಬರಲಿದ್ದೀರಿ. ನಿಮ್ಮ ಕಣ್ಣೀರಿಗೆ ಮೌಲ್ಯ ಸಿಗುವ ಸಮಯ ಬಂದಿದೆ. ಆದರೆ ಇದೇ ಸಂದರ್ಭದಲ್ಲಿ 33 ಕೋಟಿ ದೇವತೆಗಳಿಂದ ಒಂದು ಬಲವಾದ ಎಚ್ಚರಿಕೆ ಆರಂಭವಾಗುತ್ತದೆ. ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳು ಹರಿದು ಬರಲಿರುವ ಈ ಸಮಯದಲ್ಲಿ ಗ್ರಹಗಳು ನಿಮಗೆ ಅನುಕೂಲಕರವಾಗುತ್ತಿರುವಾಗ ನೀವು ತಿಳಿಯದೆಯೇ ಮಾಡುವ 2 ಸಣ್ಣ ತಪ್ಪುಗಳು ನಿಮ್ಮ ಅದೃಷ್ಟವನ್ನು ಮತ್ತೆ ದೂರ ತಳ್ಳಬಹುದು. ಆ 2 ತಪ್ಪುಗಳನ್ನು ತುಂಬ ಗಮನದಿಂದ ಕೇಳಿ. ಮೊದಲನೆಯ ತಪ್ಪು, ಕೋಪ ಮತ್ತು ದ್ವೇಷವನ್ನು ಬಿಡದೆ ಇರುವುದು.
ಈ ರಾಶಿಯವರು ಸ್ವಭಾವತಃ ನ್ಯಾಯಪ್ರಿಯರು. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ಅಥವಾ ಮೋಸ ಮಾಡಿದಾಗ ಕೋಪ ಬರುವುದು ಸಹಜ. ಅವರು ನನ್ನನ್ನು ಮೋಸ ಮಾಡಿದ್ದಾರೆ, ಅವರನ್ನು ಬಿಡಬಾರದು, ದೇವರು ಅವರಿಗೆ ಶಿಕ್ಷೆ ಕೊಡಬೇಕು ಎಂದುಕೊಳ್ಳುವುದು ತಪ್ಪಲ್ಲ. ಆದರೆ ಆ ಕೋಪವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡರೆ ಆ ದ್ವೇಷವು ಮೊದಲು ಅವರನ್ನಲ್ಲ ನಿಮ್ಮನ್ನೇ ಸುಡುತ್ತದೆ. ಅದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ, ನಿಮ್ಮ ನಿದ್ರೆಯನ್ನು ಹಾಳು ಮಾಡುತ್ತದೆ. ಅದರ ಬಗ್ಗೆ ಯೋಚಿಸುತ್ತಾ ನಿಮ್ಮ ಅಮೂಲ್ಯ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುವುದಕ್ಕಿಂತ ನಿಮ್ಮ ಬೆಳವಣಿಗೆಯ ಬಗ್ಗೆ ಯೋಚಿಸುವುದು 100 ಪಟ್ಟು ಉತ್ತಮ. ಗಮನದಲ್ಲಿರಲಿ, ನಿಮ್ಮ ಯಶಸ್ಸೇ ಅವರಿಗೆ ಅತ್ಯುತ್ತಮ ಉತ್ತರ. ಅವರೊಂದಿಗೆ ಜಗಳವಾಡುವ ಅಗತ್ಯವಿಲ್ಲ. ದೇವರ ನ್ಯಾಯಾಲಯದಲ್ಲಿ ಕರ್ಮ ತನ್ನ ಕೆಲಸವನ್ನು ತಾನೇ ಮಾಡುತ್ತದೆ. ನೀವು ನಿಮ್ಮ ಮೇಲೆ, ಕೆಲಸದ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಗಮನ ಕೊಡಿ. ಹಳೆಯ ಗಾಯಗಳನ್ನು ಮತ್ತೆ ಮತ್ತೆ ಕೆದಕಬೇಡಿ, ಅವು ಗುಣವಾಗಲು ಅವಕಾಶ ನೀಡಿ. 2ನೇ ತಪ್ಪು, ನಿಮ್ಮ ಪ್ರತಿಯೊಂದು ವಿಷಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು. ಈ ರಾಶಿಯವರು ತುಂಬ ನಿಷ್ಠಾವಂತರು. ಯಾರಾದರೂ 2 ಸಿಹಿ ಮಾತು ಆಡಿದರೆ, ಪ್ರೀತಿಯಿಂದ ವರ್ತಿಸಿದರೆ ತಕ್ಷಣ ಅವರ ಮೇಲೆ ನಂಬಿಕೆ ಇಟ್ಟು ತಮ್ಮ ಮನಸ್ಸಿನ ಎಲ್ಲ ವಿಷಯಗಳನ್ನು ಹೇಳಿಬಿಡುತ್ತಾರೆ. ಆದರೆ ನಿಮ್ಮ ಮುಂದೆ ನಗುವ ಪ್ರತಿಯೊಬ್ಬರೂ ನಿಮ್ಮ ಹಿತೈಷಿಗಳೇ ಆಗಿರಬೇಕೆಂದಿಲ್ಲ. ಹೊರಗೆ ತುಂಬ ಸಂತೋಷ ಎಂದು ಹೇಳುವವರೇ ಒಳಗೆ ಇವರಿಗೆ ಹೇಗೆ ಸಿಕ್ಕಿತು, ಇವರು ನನಗಿಂತ ಮುಂದೆ ಹೋಗುತ್ತಿದ್ದಾರೆ ಎಂದು ಅಸೂಯೆ ಪಡುತ್ತಿರಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳು, ಕನಸುಗಳು, ಭವಿಷ್ಯದ ಗುರಿಗಳು, ಆಸ್ತಿ ಖರೀದಿ, ಮನೆಯ ಶುಭ ಕಾರ್ಯಗಳು ಅಥವಾ ಮಕ್ಕಳ ಸಾಧನೆಗಳನ್ನು ಯಾರಿಗಾದರೂ ಹೇಳುವ ಮೊದಲು 10 ಬಾರಿ ಯೋಚಿಸಿ. ಕೆಲವೊಮ್ಮೆ ನಮ್ಮ ಯಶಸ್ಸನ್ನು ತಡೆಯುವುದು ದೂರದ ಶತ್ರುಗಳಲ್ಲ, ನಮ್ಮ ರಹಸ್ಯಗಳನ್ನು ನಾವೇ ಹೇಳಿಕೊಂಡವರೇ ಆಗಿರುತ್ತಾರೆ. ದೃಷ್ಟಿದೋಷ ಮತ್ತು ಅಸೂಯೆಯ ಪರಿಣಾಮವನ್ನು ಎಂದಿಗೂ ತಗ್ಗಾಗಿ ಅಂದಾಜಿಸಬೇಡಿ. ಆದ್ದರಿಂದ ನೀವು ಯಾವುದೇ ಒಳ್ಳೆಯ ಕೆಲಸವನ್ನು ಆರಂಭಿಸಿದರೆ ಅದು ಪೂರ್ಣಗೊಳ್ಳುವವರೆಗೆ ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸೇ ನಂತರ ಜಗತ್ತಿಗೆ ಉತ್ತರ ನೀಡಲಿ. ಅವರಿಗೂ ಮೌನವಾಗಿರುವುದೇ ನಿಮಗೆ ರಕ್ಷಣೆ. ಈ ಎಚ್ಚರಿಕೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಅದ್ಭುತಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಈ ಸಮಯದಲ್ಲಿ ನೀವು ಹಿಂದೆಂದೂ ಅನುಭವಿಸದಂತಹ ಹೊಸ ರೀತಿಯ ಮಾನಸಿಕ ಶಾಂತಿಯನ್ನು ಅನುಭವಿಸಲಿದ್ದೀರಿ. ಇಲ್ಲಿಯವರೆಗೆ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಅನಗತ್ಯ ಭಯಗಳು ನಿಧಾನವಾಗಿ ದೂರವಾಗಲಿವೆ. ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಅಥವಾ ಬಂಧು ಬಳಗದಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ದೊಡ್ಡ ಸಮಸ್ಯೆ ಅಥವಾ ಆಸ್ತಿ ಸಂಬಂಧಿತ ವಿವಾದ ಈಗ ಅನಿರೀಕ್ಷಿತವಾಗಿ ಪರಿಹಾರದ ದಿಕ್ಕಿನಲ್ಲಿ ಸಾಗಲಿದೆ. ಕೋರ್ಟ್ ಪ್ರಕರಣವಾಗಿರಲಿ ಅಥವಾ ಯಾವುದಾದರೂ ಡಾಕ್ಯುಮೆಂಟ್ ಸಮಸ್ಯೆಯಾಗಿರಲಿ, ಅದು ನಿಮಗೆ ಅನುಕೂಲಕರವಾಗಿ ತಿರುಗುವ ಸಾಧ್ಯತೆಗಳು ಹೆಚ್ಚು. ನಿಮ್ಮ ಸಮಯ, ಹಣ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದ ಒಂದು ಅನಗತ್ಯ ವಿವಾದದಿಂದ ನೀವು ಕೊನೆಗೂ ಮುಕ್ತರಾಗುತ್ತೀರಿ. ಇದು ನಿಮ್ಮೊಳಗೆ ಹೊಸ ಉತ್ಸಾಹವನ್ನು ತುಂಬಲಿದೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಶುಭ ಬೆಳವಣಿಗೆ. ನಿಮ್ಮ ವೃತ್ತಿ ಜೀವನದಲ್ಲೂ ಒಂದು ಮಹತ್ವದ ಮೈಲಿಗಲ್ಲು ತಲುಪುವ ಅವಕಾಶವಿದೆ. ಬಹಳ ದಿನಗಳಿಂದ ನೀವು ಯೋಜಿಸುತ್ತಿದ್ದ ವ್ಯಾಪಾರದ ವಿಸ್ತರಣೆ, ಉದ್ಯೋಗದಲ್ಲಿ ಬಡ್ತಿ ಅಥವಾ ಟ್ರಾನ್ಸ್ಫರ್ ಈಗ ನೆರವೇರುವ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಿಸಿದ ಒಂದು ಪ್ರಮುಖ ವ್ಯಕ್ತಿಯನ್ನು ನೀವು ಶೀಘ್ರದಲ್ಲೇ ಭೇಟಿಯಾಗಬಹುದು. ಆ ಒಂದು ಭೇಟಿ ನಿಮ್ಮ ವೃತ್ತಿ ಜೀವನವನ್ನು ಸಂಪೂರ್ಣವಾಗಿ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಶಕ್ತಿಯನ್ನು ಹೊಂದಿರುತ್ತದೆ. ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಅವಕಾಶ ನಿಮ್ಮ ಬಾಗಿಲು ತಟ್ಟಿದಾಗ ನಾನು ಇದನ್ನು ಮಾಡಬಲ್ಲೆನಾ, ಇದು ಯಶಸ್ವಿಯಾಗುತ್ತದೆಯೇ, ಮತ್ತೆ ವಿಫಲವಾಗುತ್ತದೆಯೇನೋ ಎಂಬ ಅನುಮಾನಗಳಿಗೆ ಅವಕಾಶ ಕೊಡಬೇಡಿ. 100%
ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡಿ. ಈ ಸಮಯದಲ್ಲಿ ಗ್ರಹಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿವೆ. ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಶಕ್ತಿ. ಭಯವನ್ನು ಬಿಟ್ಟಾಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ಆರೋಗ್ಯದಲ್ಲಿಯೂ ಸುಧಾರಣೆ. ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕೆಲವು ಆರೋಗ್ಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಲಿವೆ. ಪದೇ ಪದೇ ಬರುವ ತಲೆನೋವು, ಅಲರ್ಜಿ, ಕೀಲು ನೋವು, ಹೊಟ್ಟೆ ಸಂಬಂಧಿತ ತೊಂದರೆಗಳು ಸರಿಯಾದ ಚಿಕಿತ್ಸೆ ಅಥವಾ ಉತ್ತಮ ಜೀವನ ಶೈಲಿಯಿಂದ ಗಮನಾರ್ಹವಾಗಿ ಸುಧಾರಿಸಲಿವೆ. ಇಂದಿನಂತೆ ನಾನು ಆರೋಗ್ಯವಾಗಿಲ್ಲ ಎಂಬ ಭಾವನೆ ದೂರವಾಗಿ ನೀವು ಮತ್ತೆ ಚೈತನ್ಯದಿಂದ, ಉತ್ಸಾಹದಿಂದ ಮತ್ತು ಆರೋಗ್ಯದಿಂದ ಇರಲಿದ್ದೀರಿ. ಈ ಹೊಸ ಶಕ್ತಿ ನಿಮ್ಮ ಕೆಲಸದಲ್ಲೂ, ನಿಮ್ಮ ನಿರ್ಧಾರಗಳಲ್ಲೂ ಮತ್ತು ಕುಟುಂಬದೊಂದಿಗೆ ಕಳೆಯುವ ಸಮಯದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ದೈವಿಕ ಸಹಾಯ ನಿಮ್ಮ ಕಡೆ ಬರುತ್ತಿದೆ. ಇಲ್ಲಿಯವರೆಗೆ ನನಗೆ ಯಾರೂ ಬೆಂಬಲ ಇಲ್ಲ ಎಂಬ ಹೊಣೆಗಾರಿಕೆಯನ್ನು ನಾನು ಒಬ್ಬನೇ ಹೊರುತ್ತಿದ್ದೇನೆ ಎಂಬ ಭಾವನೆ ನಿಮ್ಮೊಳಗಿರಬಹುದು. ಆದರೆ ಈಗ ಪರಿಸ್ಥಿತಿ ಬದಲಾಗಲಿದೆ. ದೈವಿಕ ಸಹಾಯ ನಿಮಗೆ ದೊರೆಯಲಿದೆ. ಇದೀಗ ನೀವು ಕಾಯುತ್ತಿದ್ದ ಒಬ್ಬ ವಿಶೇಷ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಬದಲಾವಣೆಗಳಲ್ಲಿ ಆಕೆಯ ಪಾತ್ರ ಬಹಳ ಮುಖ್ಯ. ಆಕೆಯ ಆಗಮನದಿಂದ ನಿಮ್ಮ ಜೀವನದ ಸಮಯ ಈಗ ಸಿದ್ಧವಾಗಿದೆ. ಆ ಮಹಿಳೆ ನಿಮ್ಮ ಕತ್ತಲೆಯ ಜೀವನದಲ್ಲಿ ಆಶಾಕಿರಣದಂತೆ, ದೇವರ ದೂತನಂತೆ ಪ್ರವೇಶಿಸಬಹುದು. ನೀವು ಸಂಪೂರ್ಣವಾಗಿ ನಿರಾಶೆಯಿಂದ ಮನನೊಂದು ಕುಳಿತಿರುವ ಸಮಯದಲ್ಲಿ ಆಕೆ ಹೇಳುವ ಒಂದು ಮಾತು, ತೋರಿಸುವ ಒಂದು ಪ್ರೀತಿ, ನೀಡುವ ಒಂದು ಧೈರ್ಯ ನಿಮ್ಮ ಆಲೋಚನೆಗಳ ದಿಕ್ಕನ್ನೇ ಬದಲಾಯಿಸಬಹುದು. ನನ್ನಿಂದ ಏನೂ ಆಗುವುದಿಲ್ಲ ಎಂದು ಕೈ ಚೆಲ್ಲಲು ಹೊರಟಿರುವ ನಿಮಗೆ ಆಕೆ ನೀಡುವ ಪ್ರೋತ್ಸಾಹ ನಿಮ್ಮ ನಿಂತು ಹೋಗಿದ್ದ ಜೀವನ ಯಾತ್ರೆಯನ್ನು ಮತ್ತೆ ಮುಂದಕ್ಕೆ ಕೊಂಡೊಯ್ಯಬಹುದು. ನಿಮ್ಮ ಜೀವನದ ಒಂದು ಮಹತ್ವದ ನಿರ್ಧಾರದಲ್ಲಿ ಆಕೆಯ ಸಲಹೆ ನಿರ್ಣಾಯಕ ಪಾತ್ರ ವಹಿಸಬಹುದು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಆ ಮಹಿಳೆ ಯಾರು? ಆಕೆಯ ಹೆಸರೇನು? ಎಲ್ಲಿಂದ ಬರುತ್ತಾಳೆ? ಇದಕ್ಕೆ ಉತ್ತರ ಹೇಳುವ ಸಮಯ ಬಂದಿದೆ. ನಾನು ಶೀರ್ಷಿಕೆಯಲ್ಲಿ ಹೇಳಿದಂತೆ ಈಗ ಆ ರಹಸ್ಯವನ್ನು ತಿಳಿಯೋಣ. ವಿಶ್ವವು ಎಲ್ಲವನ್ನೂ ಒಂದೇ ಸಲ ಸ್ಪಷ್ಟವಾಗಿ ಹೇಳುವುದಿಲ್ಲ, ಆದರೆ ಕೆಲವು ಸಂಕೇತಗಳನ್ನು ಮಾತ್ರ ನೀಡುತ್ತದೆ. ಈ ವಿಶೇಷ ಮಹಿಳೆಯ ಹೆಸರು ಕೆಲವರ ಜೀವನದಲ್ಲಿ SMKR ಮೊದಲಾದ ಅಕ್ಷರಗಳಿಂದ ಆರಂಭವಾಗಬಹುದು. ಉದಾಹರಣೆಗೆ ಶ್ರಾವಣಿ, ಮಾಧವಿ, ಕವಿತಾ, ರಮ್ಯ. ಇನ್ನೂ ಕೆಲವರ ಜೀವನದಲ್ಲಿ LVP ಮೊದಲಾದ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನ ಮಹಿಳೆಯೂ ಮಹತ್ವದ ಪಾತ್ರ ವಹಿಸಬಹುದು. ಉದಾಹರಣೆಗೆ ಲತಾ, ವಂದನಾ, ಪಲ್ಲವಿ. ಆಕೆ ಯಾರು ಎಂಬುದು ಮುಖ್ಯವಲ್ಲ. ಆಕೆ ನಿಮ್ಮ ಕಚೇರಿಯಲ್ಲಿ ಹೊಸದಾಗಿ ಸೇರಿದ ಸಹೋದ್ಯೋಗಿಯಾಗಿರಬಹುದು, ಕುಟುಂಬದ ಸ್ನೇಹಿತೆಯಾಗಿರಬಹುದು, ಆಸ್ಪತ್ರೆ, ಬ್ಯಾಂಕ್, ರೈಲು ಅಥವಾ ಬಸ್ಸಿನಲ್ಲಿ ಆಕಸ್ಮಿಕವಾಗಿ ಪರಿಚಯವಾಗುವ ವ್ಯಕ್ತಿಯಾಗಿರಬಹುದು. ಕೆಲವರಿಗೆ ಆಕೆ ಬೇರೆ ಯಾರೂ ಅಲ್ಲ, ಈಗಾಗಲೇ ನಿಮ್ಮ ಜೀವನದಲ್ಲಿರುವ ನಿಮ್ಮ ಪತ್ನಿ, ತಂಗಿ, ಅಕ್ಕ ಅಥವಾ ತಾಯಿಯೇ ಆಗಿರಬಹುದು. ಆಕೆ ಹೇಳುವ ಒಂದು ಸಲಹೆ, ಒಂದು ಮಾತು ಅಥವಾ ಒಂದು ಆಲೋಚನೆ ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸಬಹುದು. ಆದ್ದರಿಂದ ಮುಂದಿನ ಕೆಲವು ದಿನಗಳಲ್ಲಿ ಇಂತಹ ಮಹಿಳೆಯರು ಹೇಳುವ ಮಾತುಗಳನ್ನು ನಿರ್ಲಕ್ಷಿಸಬೇಡಿ. ಅವರ ಮಾತುಗಳಲ್ಲಿ ದೇವರ ಆಶೀರ್ವಾದ ಮತ್ತು ನಿಮ್ಮ ಸಮಸ್ಯೆಗೆ ಪರಿಹಾರ ಅಡಗಿರಬಹುದು. ಈಗ ಒಂದು ಆಶ್ಚರ್ಯಕರ ಸುದ್ದಿ. ಈ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖ ವಿಷಯವನ್ನು ಈಗ ಹೇಳಲಿದ್ದೇವೆ. ದಯವಿಟ್ಟು ಗಮನದಿಂದ ಕೇಳಿ. ಈ ವಿಡಿಯೋವನ್ನು ನೋಡುತ್ತಿರುವ ಈ ರಾಶಿಯ ಕೆಲವರಿಗೆ ಮುಂದಿನ 21 ದಿನದೊಳಗೆ ಒಂದು ಅನಿರೀಕ್ಷಿತ ಫೋನ್ ಕರೆ ಬರಬಹುದು. ಹೌದು, ಆ ಒಂದು ಫೋನ್ ಕರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆ ಕರೆ ಬರಬಹುದಾದವರು ಹಳೆಯ ವ್ಯಾಪಾರ ಪಾಲುದಾರರು, ಈಗಾಗಲೇ ರದ್ದಾಗಿದೆ ಎಂದುಕೊಂಡಿದ್ದ ಒಬ್ಬ ಗ್ರಾಹಕ, ಬಹಳ ದಿನಗಳ ಹಿಂದೆ ಮರೆತು ಹೋದ ಉದ್ಯೋಗ ಸಂದರ್ಶನದ ಕಂಪನಿ
ಅಥವಾ ಸಿಗುವುದಿಲ್ಲ ಎಂದುಕೊಂಡಿದ್ದ ಹಣವನ್ನು ಕೊಡಲು ಕರೆ ಮಾಡುವ ವ್ಯಕ್ತಿಯಾಗಿರಬಹುದು. ಆ ಸಮಯದಲ್ಲಿ ಅದು ಸಾಮಾನ್ಯ ಫೋನ್ ಕರೆ ಎನಿಸಬಹುದು. ಆದರೆ ಆ ವ್ಯಕ್ತಿ 2 ನಿಮಿಷ ಮಾತನಾಡಿದ ನಂತರ ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಇದ್ದ ಭಾರ ಒಂದೇ ಕ್ಷಣದಲ್ಲಿ ಇಳಿದಂತಾಗಬಹುದು. ನಿಮ್ಮ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರಬಹುದು. ಆದ್ದರಿಂದ ಮುಂದಿನ 21 ದಿನಗಳು ನಿಮ್ಮ ಮೊಬೈಲ್ ಕರೆಗಳು, ಸಂದೇಶಗಳು ಮತ್ತು ಇಮೇಲ್ಗಳ ಬಗ್ಗೆ ಎಚ್ಚರದಿಂದಿರಿ. ಯಾವ ಕ್ಷಣದಲ್ಲಾದರೂ ಒಂದು ಶುಭ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಅದೇ ರೀತಿ ಹಿಂದೆ ನೀವು ಕಳೆದುಕೊಂಡಿದ್ದ ಗೌರವ ಮತ್ತು ಆತ್ಮವಿಶ್ವಾಸವು ಮತ್ತೆ ಮರಳಿ ಬರಲಿದೆ. ನಿಮ್ಮನ್ನು ತಿರಸ್ಕರಿಸಿದ್ದವರು, ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜಿಸಿದವರು ನಿಮ್ಮ ಸಾಧಿಸುವ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನೀವು ಯಾರ ಮುಂದೆಯೂ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಹಿಂದೆ ನೀವು ನಿಸ್ವಾರ್ಥವಾಗಿ ಯಾರಿಗಾದರೂ ಮಾಡಿದ ಒಂದು ಸಣ್ಣ ಸಹಾಯ, ಹಸಿದವರಿಗೆ ಅನ್ನ ನೀಡಿರುವುದು, ಬಡವರಿಗೆ ಅಥವಾ ಮೂಕ ಜೀವಿಗಳಿಗೆ ಸಹಾಯ ಮಾಡಿರುವುದು, ಇವೆಲ್ಲವೂ ಈಗ ಅನಿರೀಕ್ಷಿತ ರೀತಿಯಲ್ಲಿ ಮರಳಿ ನಿಮಗೆ ಫಲ ನೀಡಲಿವೆ. ನೀವು ಒಂದು ದೊಡ್ಡ ಸಂಕಷ್ಟದಲ್ಲಿರುವಾಗ ಆ ಪುಣ್ಯವೇ ನಿಮ್ಮನ್ನು ರಕ್ಷಿಸುವ ಕವಚವಾಗಿ ಪರಿಣಮಿಸಬಹುದು. ನೀವು ಮಾಡಿದ ಒಳ್ಳೆಯ ಕೆಲಸಗಳು ವಿಶ್ವದ ಕರ್ಮ ಭಂಡಾರದಲ್ಲಿ ಈಗಾಗಲೇ ಸಂಗ್ರಹವಾಗಿವೆ. ಕರ್ಮದ ನಿಯಮಗಳು ತನ್ನ ಕೆಲಸವನ್ನು ಮೌನವಾಗಿ ಮಾಡುತ್ತಲೇ ಇರುತ್ತವೆ. ಆದ್ದರಿಂದ ಯಾರೂ ನೋಡದಿದ್ದರೂ, ಯಾರೂ ಮೆಚ್ಚದಿದ್ದರೂ ಒಳ್ಳೆಯ ಕೆಲಸ ಮಾಡುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ದಯೆ ಮತ್ತು ಕರುಣೆಯೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಸಲಹೆಗಾಗಿ ಜನರು ಬರಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಅನುಭವ ಮತ್ತು ಪ್ರೌಢತೆಯನ್ನು ನೋಡಿ ಹಲವರು ನಿಮ್ಮ ಬಳಿ ಸಲಹೆ ಕೇಳಬಹುದು. ಅದರಲ್ಲಿ ಹಿಂದೆ ನಿಮ್ಮನ್ನು ಮೋಸ ಮಾಡಿದವರು ಇರಬಹುದು. ಆ ಸಮಯದಲ್ಲಿ ಕೋಪಕ್ಕೆ ಅಥವಾ ಅಹಂಕಾರಕ್ಕೆ ಒಳಗಾಗಬೇಡಿ. ನಿಮ್ಮ ಹೃದಯ ಏನು ಹೇಳುತ್ತದೆಯೋ ಅದನ್ನು ಶಾಂತವಾಗಿ ಆಲಿಸಿ. ಪ್ರತಿದಿನ ಪಾಲಿಸಬಹುದಾದ ಒಂದು ಉತ್ತಮ ಅಭ್ಯಾಸ. ಇಂದಿನಿಂದಲೇ ಒಂದು ಸಕಾರಾತ್ಮಕ ಅಭ್ಯಾಸವನ್ನು ಆರಂಭಿಸಿ. ಪ್ರತಿದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನೆಲಕ್ಕೆ ಕಾಲಿಡುವ ಮೊದಲು ಭೂಮಾತೆಗೆ ನಮಸ್ಕರಿಸಿ. ನಂತರ ನಿಮ್ಮೊಳಗೆ 10 ಬಾರಿ ಹೀಗೆ ಹೇಳಿಕೊಳ್ಳಿ: ನಾನು ನಿನ್ನನ್ನೇ ಕಷ್ಟಗಳೆಲ್ಲ ದಾಟಬಲ್ಲೆ, ನನ್ನ ಜೀವನವನ್ನು ನಾನು ಸುಂದರವಾಗಿ ರೂಪಿಸಬಲ್ಲೆ, ಇಂದು ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ. ಅದೇ ರೀತಿ ಪ್ರತಿ ರಾತ್ರಿ ಮಲಗುವ ಮೊದಲು ದೇವರಿಗೆ ನಮಸ್ಕರಿಸಿ ಹೀಗೆ ಕೃತಜ್ಞತೆ ಸಲ್ಲಿಸಿ: ದೇವರೇ, ಇಂದು ನನಗೆ ಅನ್ನ ನೀಡಿದ್ದಕ್ಕಾಗಿ, ಹೊಸ ಪಾಠ ಕಲಿಸಿದ್ದಕ್ಕಾಗಿ ಮತ್ತು ನನ್ನನ್ನು ಕಾಪಾಡಿದ್ದಕ್ಕಾಗಿ ಧನ್ಯವಾದಗಳು. ಈ ಚಿಕ್ಕ ಅಭ್ಯಾಸ ನಿಮ್ಮ ಆಲೋಚನಾ ವಿಧಾನವನ್ನು ನಿಧಾನವಾಗಿ ಬದಲಾಯಿಸುತ್ತದೆ. ಆಲೋಚನೆಗಳು ಸಕಾರಾತ್ಮಕವಾದರೆ ನಿರ್ಧಾರಗಳು ಉತ್ತಮವಾಗುತ್ತವೆ. ನಿರ್ಧಾರಗಳು ಉತ್ತಮವಾದರೆ ಜೀವನವು ಸುಂದರವಾಗಿ ರೂಪುಗೊಳ್ಳುತ್ತದೆ. 33 ಕೋಟಿ ದೇವತೆಗಳ ಎಚ್ಚರಿಕೆಯ ಅರ್ಥ. ಆರಂಭದಲ್ಲಿ ಹೇಳಿದ 33 ಕೋಟಿ ದೇವತೆಗಳ ಎಚ್ಚರಿಕೆ ನಿಮ್ಮನ್ನು ಎದುರಿಸಲು ಅಲ್ಲ, ನೀವು ತಪ್ಪು ದಾರಿಯಲ್ಲಿ ಸಾಗದಂತೆ ಸರಿಯಾದ ಮಾರ್ಗದಲ್ಲಿ ನಡೆಯಲು ಮಾತ್ರ. ಬೇಗನೆ ನಿಮ್ಮ ಜೀವನಕ್ಕೆ ಬರಲಿರುವ ಆಶೀರ್ವಾದಗಳನ್ನು ಸ್ವೀಕರಿಸಲು, ನಿಮ್ಮನ್ನು ಮಾನಸಿಕವಾಗಿ ಸಿದ್ಧಗೊಳಿಸಲು ಮಾತ್ರ. ನಿಮ್ಮೊಳಗೆ ಅಡಗಿರುವ ಅಪಾರ ಶಕ್ತಿಯನ್ನು ನಿಮಗೆ ನೆನಪಿಸಲು ವಿಶ್ವ ಮಾಡುತ್ತಿರುವ ಒಂದು ಪ್ರಯತ್ನ ಇದು. ನೀವು ಎಂದಿಗೂ ಒಂಟಿಯಲ್ಲ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ದೇವರು ನಿಮ್ಮ ನೆರಳಿನಂತೆ ನಿಮ್ಮ ಜೊತೆಯಲ್ಲಿದ್ದಾನೆ ಎಂಬ ನಂಬಿಕೆಯನ್ನು ಸದಾ ಉಳಿಸಿಕೊಳ್ಳಿ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟಕ್ಕೂ ಒಂದು ದಿನ ಖಂಡಿತ ಫಲ ಸಿಗುತ್ತದೆ. ಈ ಸಂದೇಶವನ್ನು ಮುಗಿಸುವ ಮೊದಲು ನಿಮಗೆ ಒಂದು ಅತ್ಯಂತ ಮಹತ್ವದ ವಿಷಯವನ್ನು ಹೇಳಲು ಬಯಸುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ತಾಳ್ಮೆಯಿಂದ ನೋಡಿರುವ ಈ ರಾಶಿಯ ಅನೇಕ ಜನರಿಗೆ ಮುಂದಿನ 30 ದಿನದೊಳಗೆ ಒಂದು ಆಶ್ಚರ್ಯಕರ ಸಂಕೇತ ಖಂಡಿತವಾಗಿಯೂ ಕಾಣಬಹುದು. ಅದು ನಾನು ಮೊದಲು ಹೇಳಿದಂತಹ ಒಂದು ಮಹತ್ವದ ಫೋನ್ ಕರೆಯಾಗಿರಬಹುದು, ಅಥವಾ ಬಹಳ ದಿನಗಳಿಂದ ದೂರವಾಗಿದ್ದ ಒಬ್ಬ ಪ್ರಮುಖ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು, ಅಥವಾ ನೀವು ಬಹಳ ಕಾಲದಿಂದ ನಿರೀಕ್ಷಿಸುತ್ತಿದ್ದ ಒಂದು ಶುಭ ಸುದ್ದಿ ಪತ್ರ ಅಥವಾ ಸಂದೇಶದ ರೂಪದಲ್ಲಿ ನಿಮ್ಮನ್ನು ತಲುಪಬಹುದು. ಆ ದಿನ, ಆ ಸಂತೋಷದ ಕ್ಷಣದಲ್ಲಿ ನಿಮಗೆ ಈ ವಿಡಿಯೋ ನೆನಪಾಗಬಹುದು. ಈ ವಿಡಿಯೋದಲ್ಲಿ ಹೇಳಿದ ಕೆಲವು ಮಾತುಗಳು ನನ್ನ ಜೀವನಕ್ಕೂ ಹೋಲಿಕೆಯಾಗಿವೆ ಎಂದು ನಿಮಗೆ ಅನಿಸಬಹುದು. ಈ ವಿಡಿಯೋದಲ್ಲಿ ಹೇಳಿದ ಯಾವುದಾದರೂ ಒಂದು ವಿಷಯ ನಿಮ್ಮ ಇಂದಿನ ಪರಿಸ್ಥಿತಿಗೆ ಹತ್ತಿರವಾಗಿದೆ ಎಂದು ನಿಮಗೆ ಅನಿಸಿದರೆ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾರಿಗಾದರೂ ಹೇಳಲಾಗದ ನೋವು ಇದ್ದರೆ, ಯಾವುದಾದರೂ ದೊಡ್ಡ ಕನಸು, ವರ್ಷಗಳಿಂದ ಈಡೇರದ ಆಸೆ ಅಥವಾ ಯಾವುದೇ ಸಂದೇಹ ಇದ್ದರೆ ಅದನ್ನು ಮುಕ್ತವಾಗಿ ಬರೆಯಿರಿ. ಕೆಲವೊಮ್ಮೆ ನಮ್ಮ ಮನಸ್ಸಿನ ಭಾರವನ್ನು ಇತರರೊಂದಿಗೆ ಹಂಚಿಕೊಂಡರೆ ಮನಸ್ಸಿಗೆ ದೊಡ್ಡ ಸಮಾಧಾನ ಸಿಗುತ್ತದೆ.
ಅದು ಒಂದು ರೀತಿಯ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗ ಒಳ್ಳೆಯ ಬದಲಾವಣೆಗಳು ಬರಲಿ ಎಂದು ನಾನು ಹಾರೈಸುತ್ತೇನೆ. ಭಗವಂತನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸದಾ ಸಂತೋಷ, ಆರೋಗ್ಯ, ಮಾನಸಿಕ ಶಾಂತಿ ಮತ್ತು ಆರ್ಥಿಕ ಸಮೃದ್ಧಿ ನೆಲೆಸಿರಲಿ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗಲಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಸದಾ ಕಾಪಾಡಲಿ ಎಂದು ನಾನು ಹಾರೈಸುತ್ತೇನೆ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಹರ ಹರ ಮಹಾದೇವ್. ಜೈ ಮಹಾಕಾಳ್.